ಮೈಸೂರಿನಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ. ಕನ್ನಡ ಭಾಷೆ ಬಗ್ಗೆ ಕಮಲ್ ಹಾಸನ್ ಕೊಟ್ಟಂತಹ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಜಿಲ್ಲಾ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವ ಕಮಲ್ ಹಾಸನ್ ಹೇಳಿಕೆಯನ್ನ ವಿರೋಧಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೇಳಿಕೆ ಸರಿಯಲ್ಲ. ಮೈಸೂರಿನಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ. ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ. ಮೇಲೆ ಹೇಳಿಕೆಯನ್ನ ಮಾಡಿದ್ರೆ ನಿಜಕ್ಕೂ ಖಂಡನೀಯ. ಈ ಕೂಡಲೇ ನಾವು ಕನ್ನಡಿಗರೆಲ್ಲ ಅವನ್ನ ಖಂಡಿಸ್ತಾ ಇದ್ದೀವಿ. ಹಾಗೂ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, 2-3 ಸಾವಿರ ವರ್ಷಗಳ ಇತಿಹಾಸ. ಈ ಕೂಡಲೇ ಏನು ತಮಿಳುನಾಡ ಕಮಲ್ ಹಾಸನ್ ಹೇಳಿಕೆಯನ್ನು ನೀಡಿದರೆ ಇದನ್ನು ಈ ಕೂಡಲೇ ಹಿಂಪಡೆದು ಅದನ್ನು ಕನ್ನಡಿಗರ ಕ್ಷಮೆ ಕೇಳಬೇಕು, ಕನ್ನಡ ಭಾಷೆ ಬಗ್ಗೆ ಕ್ಷಮೆ ಕೇಳಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ಏನು ಮುಂದಿನ ವಾರ 5ನೇ ತಾರೀಕು ಅವ್ರದ್ದು ತಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ಒಂದೇ ಒಂದು ಥಿಯೇಟ್ರಲ್ಲೂ ಸಹ ಸಿನಿಮಾಗಳು ಇಲ್ಲಿ ಬೆಳವಣಿಗೆ ಆಗದೆ ಇದ್ದಂಗೆ ಅವ್ರದ್ದು ತಡೆ ಹಿಡಿಯೋಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಈ ಕೂಡಲೇ ತಮಿಳುನಾಡ ಕಮಲ್ ಹಾಸನ್ ಕನ್ನಡಿಗರ ಕನ್ನಡ ಭಾಷೆಯ ಕ್ಷಮೆ ಕೇಳಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕಮಲ್ ಹಾಸನ್ಗೆ ಧಿಕ್ಕಾರ ಇರಲಿ. ಕನ್ನಡ ಸಿನಿಮಾ